Hello students, today let's see the priority queue. So you already simple queue, circular queue and then double-ended queue nodidira. So today let's see the last type of queue, that is priority queue. So priority ಯಾವಾಗ ಬೇಕಾಗುತ್ತೆ ನಿಮಗೆ more than one queue ಇದೆ. For example 3 queues ಇದೆ. Consider this. Okay. So PQ1, PQ2 right? PQ means priority queue. Okay, so 3 queues ಇದೆ ಅಂತ ಅನ್ಕೊಳ್ಳಿ. See here. So PQ1 and then PQ2, this is, and then PQ3. ಅಂದ್ರೆ ನೀವು priority ಕೊಟ್ರಿ ಯಾವುದಕ್ಕೆ ಎಷ್ಟು priority ಅಂತ. So more than one queue ಇದ್ದಾಗ ನೀವು ಏನು ಮಾಡಬೇಕು, you have to give a priority 0 1 2 3. ಸೊ ಯಾಕೆ ಇದೆ ಇಷ್ಟು ಸೈಜ್ ತಗೊಂಡಿದ್ದೀನಿ, ಇಲ್ಲಿ ಡಿಕ್ಲೇರ್ ಮಾಡ್ತೀವಿ max 4 ಅಂದ್ರೆ ಕ್ಯೂ ಸೈಜ್ ಇಸ್ 4 ಅಂತ. ಸೊ ಇಲ್ಲಿ ಎಷ್ಟು ಕ್ಯೂಸ್ ಇದೆ, 3 ಕ್ಯೂಸ್ ಇದೆ. ಸೊ ಫಸ್ಟ್ Q1 ಅಂತ ಕೊಡೋದು ಬೇಡ. ಸೊ ಪ್ರಿಯಾರಿಟಿ ಕ್ಯೂಸ್ ಎಷ್ಟಿದೆ, 3 ಇದೆ. ಸೊ ನಿಮಗೆ ಇವಾಗ ಇನ್ಸರ್ಟ್ ಮಾಡಬೇಕು ಅಂದಾಗ ಆಪ್ಷನ್ ಇರುತ್ತೆ, ಯಾವ ಕ್ಯೂ ಅಂತ ಕೇಳುತ್ತೆ. ಸೊ ನೀವು ಯಾವ ಕ್ಯೂ ಕೊಟ್ರೆ, ಫಾರ್ ಎಕ್ಸಾಂಪಲ್ ಈ ಕ್ಯೂ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಐಟಮ್ಸ್ ಇನ್ಸರ್ಟ್ ಆಗ್ತಾ ಹೋಗುತ್ತೆ, ಇಲ್ಲಿ ಸೊ ಸೆಕೆಂಡ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ. ಸೊ ಈ ರೀತಿ. ಬಟ್ ಡಿಲೀಟ್ ಮಾಡುವಾಗ ಅದು ಏನು ಕೇಳಲ್ಲ. ಸೊ ಬೇಸ್ಡ್ ಆನ್ ಪ್ರಿಯಾರಿಟಿ ಇಟ್ ವಿಲ್ ಡಿಲೀಟ್. ಸೊ ಅದಕ್ಕೆ ನೀವು ಪ್ರಿಯಾರಿಟಿ ಕೊಡ್ಬೇಕು. ಇದಕ್ಕೆ PQ1, PQ2, PQ3 ಅಂತ. ಅಂದ್ರೆ ಫಸ್ಟ್ ಡಿಲೀಟ್ ಯಾವ್ದಾಗುತ್ತೆ, ಇದರಲ್ಲಿರೋ ಐಟಮ್ಸ್ ಎಲ್ಲ ಡಿಲೀಟ್ ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ಬರುತ್ತೆ. ಸೊ ಇದರಲ್ಲಿರೋ ಎಲ್ಲ ಐಟಮ್ಸ್ ಡಿಲೀಟ್ ಆದ್ಮೇಲೆ ನೆಕ್ಸ್ಟ್ PQ3 ಬರುತ್ತೆ. ಡಿಸ್ಪ್ಲೇಗೂ ಅಷ್ಟೇ. ಸೊ ಫಸ್ಟ್ PQ1 ಕಂಟೆಂಟ್ಸ್ ಡಿಸ್ಪ್ಲೇ ಆಗುತ್ತೆ, ಅಂಡ್ ದೆನ್ PQ2 ಕಂಟೆಂಟ್ಸ್ ಡಿಸ್ಪ್ಲೇ ಆಗುತ್ತೆ, PQ3 ಕಂಟೆಂಟ್ಸ್ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ನಾವು ಪ್ರಿಯಾರಿಟಿ ಕೊಡ್ಬೇಕು ಕ್ಯೂಸಿಗೆ. ಓಕೆ, ಸೊ ಫಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನು ಮಾಡಿದ್ರೆ, ಒಂದು ಸ್ಟ್ರಕ್ಚರ್ PQ ಅಂತ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ರೆ. ಸೊ ಇಂಟ್ F, R ಅಂದರೆ ಫ್ರಂಟ್ ರೇ. ಸೊ ಇನ್ ದ ಫ್ರಂಟ್ ಎಂಡ್ ಯು ಆರ್ ಡಿಲೀಟಿಂಗ್, ರೇ ಯು ಆರ್ ಇನ್ಸರ್ಟಿಂಗ್ ಅಲ್ವಾ. ಸೊ ಅಂಡ್ ದೆನ್ ಕ್ಯೂ ಆಫ್ ಮ್ಯಾಕ್ಸ್. ಸೊ ಎಷ್ಟು ಮ್ಯಾಕ್ಸಿಮಮ್ 4. ಸೊ ನಾವು 4 ಸೈಜ್ ತೊಗೊಂಡಿದ್ದೀವಿ. ಅಂಡ್ ದೆನ್ PQ1, PQ2, PQ3. ಸೊ ಇಲ್ಲಿ ಸ್ಟ್ರಕ್ಚರ್ ವೇರಿಯೇಬಲ್ಸ್ನ ಕೊಟ್ಟಿದ್ದೀವಿ. ಏನಂತ, PQ1, PQ2, PQ3 ಅಂದರೆ ಅದು 3 ಕ್ಯೂಸ್ ಇದೆ ಅಂತ. ಅಲ್ಲೆಲ್ಲ ನಾವು ಪ್ರೀವಿಯಸ್ ಅಲ್ಲಿ ಒಂದೇ ಕೊಡ್ತಿದ್ವಿ ಸ್ಟ್ರಕ್ಚರ್ ವೇರಿಯೇಬಲ್ನ, ಇಲ್ಲಿ 3 ಕೊಟ್ಟಿದ್ದೀವಿ ಅಂದರೆ 3 ಕ್ಯೂಸ್ ಇದೆ ಅಂತ. ಸೊ ವಾರ್ಡ್ ಮೇನ್ ಐಟಮ್ ಪ್ರಿಯಾರಿಟಿ ಫ್ಲಾಗ್ CH ಅಂದರೆ ವೇರಿಯೇಬಲ್ಸ್ನೆಲ್ಲ ಡಿಕ್ಲೇರ್ ಮಾಡ್ಕೊಂಡ್ರೆ. ಅಂಡ್ ದೆನ್ F ಫಸ್ಟ್ PQ1, PQ2 ಎಲ್ಲಾದ್ರದ್ದು ಎಷ್ಟಿರುತ್ತೆ. ಸೊ F ಮತ್ತೆ -1, R is equal to -1 PQ1. ಸೊ PQ2 F is equal to -1, R is equal to -1. Again PQ3 F is equal to -1, R is equal to -1 ಇದೆ. ಸೊ ನೋಡ್ರಿ, PQ1.F is equal to -1, PQ1.R is equal to -1. ಸೊ ಸೇಮ್ 3 ಕ್ಯೂಸ್ಗೂ ಅದೇ ಕ್ಲಿಯರ್ ಸ್ಕ್ರೀನ್ ವೈಟ್ ಬಾರ್. ಸೊ ಇಲ್ಲಿ ಏನಂತ ಪ್ರಿಂಟ್ ಆಗ್ತದೆ, ಇನ್ಸರ್ಟ್. ಸೊ ಪ್ರಿಂಟ್ ಎಫ್. ಸೊ ಇದನ್ನು ರಬ್ ಮಾಡ್ತೀನಿ, ನೀವು ಆಲ್ರೆಡಿ ಬರ್ಕೊಂಡಿರ್ತೀರಲ್ಲ ಇದು. ಸೊ ರಬ್ ಮಾಡ್ತೀನಿ, ಇದರಲ್ಲಿ ಏನಿಲ್ಲ, ವಾಯ್ಡ್ ಮೆನ್ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡಿದ್ರೆ ವ್ಯಾಲ್ಯೂ ಇನಿಷಿಯಲೈಸ್ ಮಾಡಿದ್ರೆ. ಓಕೆ, ಸೊ ಔಟ್ಪುಟ್ ಏನಂತ ಪ್ರಿಂಟ್ ಆಗುತ್ತೆ ನಿಮಗೆ. ಸೊ ಪ್ರಿಂಟ್ ಎಫ್ ಅಲ್ಲಿ ಏನಿದೆ, ಇನ್ಸರ್ಟ್ 1. ಸೊ ನ್ಯೂ ಲೈನ್ ಇದೆ, ನಾನು ಪಕ್ಕದಲ್ಲೇ ಬರಿತಾ ಇದ್ದೀನಿ ಜಾಗ ಅಂತ. ಬಟ್ ನ್ಯೂ ಲೈನ್ ಕ್ರಿಯೇಟ್ ಆಗುತ್ತೆ, ಡಿಲೀಟ್ ಅಂಡ್ ದೆನ್ ಡಿಸ್ಪ್ಲೇ ಅಂಡ್ ದೆನ್ ಫೋರ್ತ್ ಇಸ್ ಕ್ವಿಟ್ ಆಸ್ ಇಟ್ ಇಸ್ ಡಿಸ್ಪ್ಲೇ. ಸೊ ನೀವು ಇಲ್ಲಿ ಮತ್ತೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಇದೆ, ಏನಂತ, ಎಂಟರ್ ಯುವರ್ ಚಾಯ್ಸ್ ಅಂತ. ಸೊ ಎಂಟರ್ ಯುವರ್ ಚಾಯ್ಸ್. ಸೊ ನೀವೇನು ಕೊಡ್ತಿದ್ರ, 1 ಅಂತ ಕೊಡ್ತಿದ್ರ. ಓಕೆ, ಸೊ ಇಲ್ಲಿ ಯಾವುದು ವೇರಿಯೇಬಲ್ಗೆ ರೀಡ್ ಆಗ್ತಾ ಇದೆ, ಅದು CH ವೇರಿಯೇಬಲ್ಗೆ. ಸೊ CH is equal to 1 ಆಯ್ತು. ಸೊ ಸ್ವಿಚ್ ಆಫ್ CH1 ಇದ್ರೆ ಸ್ವಿಚ್ ಆಫ್ 1 ಅಂತ. ಅವಾಗ ಎಲ್ಲಿಗೆ ಬರುತ್ತೆ, ಕೇಸ್ 1ಗೆ ಬರುತ್ತೆ. ಸೊ ಕೇಸ್ 2 ಹೋಗಲ್ಲ, ಕೇಸ್ 1. ಸೊ ಪ್ರಿಂಟ್ ಎಫ್ ಎಂಟರ್ ದ ಪ್ರಿಯಾರಿಟಿ. ಸೊ ಇಲ್ಲಿ ಯಾಕೆ ಡೈರೆಕ್ಟ್ ಆಗಿ ಐಟಮ್ ಕೇಳ್ತಾ ಇಲ್ಲ ಇನ್ಸರ್ಟ್ ಮಾಡೋದಕ್ಕೆ, ಪ್ರಿಯಾರಿಟಿ ಕೇಳ್ತಾ ಇದೆ. ಅಂದ್ರೆ ನೀವು ಯಾವ ಕ್ಯೂಗೆ ಇನ್ಸರ್ಟ್ ಮಾಡಬೇಕು ಅಂತ. PQ1ಗೋ, PQ2ಗೋ, PQ3ಗೋ ಅಂತ ನಿಮಗೆ ಗೊತ್ತಿಲ್ಲ ಇನ್ಸರ್ಟ್ ಮಾಡೋದಕ್ಕೆ. ಅದಕ್ಕೆ ಏನು ಕೇಳ್ತಿದೆ, ಅದು ಎಂಟರ್ ದ ಪ್ರಿಯಾರಿಟಿ. ನಾನು ಏನು ಪ್ರಿಯಾರಿಟಿ ಕೊಡ್ತಾ ಇದ್ದೀನಿ, 1 ಅಂತ ಕೊಡ್ತಿದ್ದೀನಿ. ಅಂದರೆ ಫಸ್ಟ್ ಕ್ಯೂಗೆ ನನ್ನ ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕು. ಸೊ ಪ್ರಿಯಾರಿಟಿ ವ್ಯಾಲ್ಯೂ ಏನಾಗ್ತಿರೋದ ಇಲ್ಲೇ ಬರ್ತೀನಿ. ಪ್ರಿಯಾರಿಟಿ ವ್ಯಾಲ್ಯೂ ಈಸ್ 1 ಅಂಡ್ ದೆನ್ ಎಂಟರ್ ದ ಐಟಮ್. ಎಂಟರ್ ದ ಐಟಮ್. ಓಕೆ, ಸೊ ಎಂಟರ್ ದ ಐಟಮ್ ಅಂದರೆ ನಾನು 10 ಅಂತ ಕೊಡ್ತೇನೆ. ಓಕೆ, ಸೊ ಅದೇನಂತ ಡಿಸ್ಪ್ಲೇ ಆಯ್ತು ನೋಡ್ರಿ. ಇವಾಗ ಯಾವ ವೇರಿಯೇಬಲ್ಗೆ ರೀಡ್ ಆಗುತ್ತೆ, ಐಟಮ್ ಇಸ್ ಈಕ್ವಲ್ ಟು 10. ಸೊ ಈಗ ನಾವು ಏನಿಲ್ಲಿ ಎಂಟ್ರಿ ಮಾಡಿರ್ತೀವೋ, ಸ್ಕ್ಯಾನ್ ಎಫ್ ಅಲ್ಲಿ ಯಾವ ವೇರಿಯೇಬಲ್ ಕೊಟ್ಟಿರ್ತೀರೋ ಆ ವೇರಿಯೇಬಲ್ಗೆ ರೀಡ್ ಆಗುತ್ತೆ. ಸೊ ಐಟಮ್ ಇಸ್ ಈಕ್ವಲ್ ಟು 10. ಸೊ
ಸ್ವಿಚ್ ಆಫ್ ಪ್ರಿಯಾರಿಟಿ ಅಗೇನ್ ಮತ್ತೆ ಈ ಸ್ವಿಚ್ ಒಳಗೆ ಸ್ವಿಚ್ ಇದೆ. ಸೊ ಸ್ವಿಚ್ ಆಫ್ ಪ್ರಿಯಾರಿಟಿ ವ್ಯಾಲ್ಯೂ ಏನಿದೆ 1. ಸೊ ಕೇಸ್ 1 ಗೆ ಬಂತು. ಅವಾಗ ಏನು ಪಿ ಕ್ಯೂ ಇನ್ಸರ್ಟ್ ಪ್ರಿಯಾರಿಟಿ ಏನಿದೆ 1 and then q pq1 dot f pq1 dot r item ಅಂತ ಇದೆ. ಸೊ ಅಂದ್ರೆ pq ಇನ್ಸರ್ಟ್ ಕಾಲ್ ಆಯ್ತು. ಸೊ ಅವಾಗ ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ. ಸೊ ಕ್ಯೂ ನಂಬರ್ ಏನು ನಾವೇನು ಕೊಟ್ಟಿದ್ದೀವಿ ಪ್ರಿಯಾರಿಟಿ ಏನಿರುತ್ತೋ ಅದು ಕ್ಯೂ ನಂಬರಿಗೆ ಬರುತ್ತೆ ಕ್ಯೂ. ಸೊ ದಿಸ್ ಇಸ್ ಅರೇ ಫ್ರಂಟ್ ಮೀನ್ -1 ವ್ಯಾಲ್ಯೂ ರೇರ್ ಮೀನ್ -1 ಐಟಮ್ ಇಸ್ 10. ಓಕೆ ಸೊ ರೇರ್ ನೋಡ್ರಿ ಎಷ್ಟಿದೆ -1 ಈಕ್ವಲ್ ಟು ಮ್ಯಾಕ್ಸ್ ಎಷ್ಟಿದೆ 4. ಸೊ 4 - 1 ಹೌ ಮಚ್ 3. ಸೊ -1 ಈಕ್ವಲ್ ಟು 3 ನಾ ನೋ. ಸೊ ಕಂಡೀಷನ್ ಫೇಲ್ಸ್ ಇಟ್ ವಿಲ್ ಎಕ್ಸಿಕ್ಯೂಟ್ ದ ಎಲ್ಸ್ ಪಾರ್ಟ್. ಸೊ ಕಂಡೀಷನ್ ಟ್ರೂ ಇದ್ರೆ ಏನಾಗುತ್ತೆ ಕ್ಯೂ ಈಸ್ ಫುಲ್ ಅಂತ. ಬಟ್ ನಮ್ದು ಯಾವ ಕ್ಯೂನು ಫುಲ್ ಇಲ್ಲ, ಹಾಗಾಗಿ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಫ್ರಂಟ್ ಎಷ್ಟಿದೆ -1 ಈಕ್ವಲ್ ಟು -1 ಎಸ್ ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ ಫ್ರಂಟ್ ಇಸ್ ಈಕ್ವಲ್ ಟು ರೇರ್ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ನೋಡ್ರಿ 3 ಇದೆ ಅಲ್ವಾ, ಯಾವ್ದ್ರದ್ದು ವ್ಯಾಲ್ಯೂ ಚೇಂಜ್ ಆಗುತ್ತೆ ಪಿ ಕ್ಯೂ 1. ನೀವು ಯಾಕೆ ಹೇಳಿದ್ರಿ ಪ್ರಿಯಾರಿಟಿ 1 ಕ್ಯೂ ನಂಬರ್ 1 ತಗೊಂಡಿದ್ರೆ ಅವಾಗ ಇದ್ರದ್ದು ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ. ಕ್ಯೂ ಇಫ್ ಎಫ್ ಇಸ್ ಈಕ್ವಲ್ ಟು 0 ಆರ್ ಇಸ್ ಈಕ್ವಲ್ ಟು 0. ಸೊ ಇದ್ರದ್ದು ಏನು ಚೇಂಜ್ ಆಗಲ್ಲ. Q2 Q3 ಏನು ಚೇಂಜ್ ಆಗಲ್ಲ, ಫಸ್ಟ್ ಕ್ಯೂದ್ ಮಾತ್ರ ಚೇಂಜ್ ಆಯ್ತು. ಓಕೆ ಸೊ Q of rare is equal to item. So Q of rare ಎಷ್ಟಿದೆ represent 0 is equal to item ಎಷ್ಟು 10. ಸೊ ನೀವು PQ1 ಗೆ 10 ನ ಇನ್ಸರ್ಟ್ ಮಾಡೋದು. ಓಕೆ ಸೊ ನೀವು ನೆಕ್ಸ್ಟ್ ಇನ್ನೊಂದ್ಸತಿ ಸೇಮ್ ಕೊಡ್ತೀರಾ ಎಂಟರ್ ಯುವರ್ ಚಾಯ್ಸ್. ಸೊ ಸ್ವಿಚ್ 1 ಕೊಟ್ಟಿದ್ದೀರಾ, ಸೊ ಇಲ್ಲಿಗೆ ಬಂದಿದೆ. ಎಂಟರ್ ದ ಪ್ರಿಯಾರಿಟಿ ಅಂತ ನೀವು ಏನು ಕೊಟ್ಟಿದ್ದೀರಾ 2 ಅಂತ ಕೊಟ್ರಿ ಇವಾಗ. ಸೊ ಎಂಟರ್ ದ ಪ್ರಿಯಾರಿಟಿ ಅಂದ್ರೆ 2 ಅಂದ್ರೆ ನೀವು ಸೆಕೆಂಡ್ ಕ್ಯೂಗೆ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಿದ್ದೀರಿ. ಸೊ ಇಲ್ಲಿ ಪ್ರಿಯಾರಿಟಿ ವ್ಯಾಲ್ಯೂ ಏನಾಯ್ತು 2. ಸೊ ಸ್ವಿಚ್ ಆಫ್ 2 ಅಂದ್ರೆ ಕೇಸ್ 2 ಬಂತು ಅಂದ್ರೆ ಪಿ ಕ್ಯೂ ಡಾಟ್ ಕ್ಯೂ ಅಂದ್ರೆ PQ2 ಇದಕ್ಕೆ. ಓಕೆ ಸೊ ಇದಕ್ಕೂ ವ್ಯಾಲ್ಯೂ ಏನಿದೆ ಫಸ್ಟ್ ಕ್ಯೂ ನಂಬರ್ ಇಸ್ 2 ಬರುತ್ತೆ ಅಂಡ್ ದೆನ್ ಕ್ಯೂ -1 ರೇರ್ ಇಸ್ -1 ಐಟಮ್ ಇಸ್ 20. ಇದಿಷ್ಟು ಇನ್ಪುಟ್ ಆಗಿ ಬಂತು ಈ ಕೋಡಿಗೆ. ಸೊ ಸಿ ಹಿಯರ್ -1 ರೇರ್ ಎಷ್ಟಿದೆ Q2 ಅಲ್ಲಿ -1 ಇದೆ. ಸೊ -1 ಈಕ್ವಲ್ ಟು 3 ನಾ ನೋ. ಸೊ ಅವಾಗ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅಗೇನ್ ಫ್ರಂಟ್ ಎಷ್ಟಿದೆ Q2 ಅಲ್ಲಿ -1 ಈಕ್ವಲ್ ಟು -1 ಅವಾಗ ಏನಾಗುತ್ತೆ ಫ್ರಂಟ್ ವ್ಯಾಲ್ಯೂ ಮತ್ತೆ ರೇರ್ ವ್ಯಾಲ್ಯೂ ಚೇಂಜ್ ಆಗುತ್ತೆ 0 0. ಸೊ ಅವಾಗ ಕ್ಯೂ ಆಫ್ ರೇರ್. ಸೊ ಕ್ಯೂ ಆಫ್ ರೇರ್ ವ್ಯಾಲ್ಯೂ ಎಷ್ಟಿದೆ 0 ಇಸ್ ಈಕ್ವಲ್ ಟು ಐಟಮ್ ಅಂದ್ರೆ ಎಷ್ಟಿದೆ ಇವಾಗ 20. ಸೊ ನೀವು Q2 ಗೆ 20 ನ ಇನ್ಸರ್ಟ್ ಮಾಡಿ. ಅಂಡರ್ಸ್ಟುಡ್? ಇನ್ ದಿಸ್ ವೇ ಯು ಹ್ಯಾವ್ ಟು ಇನ್ಸರ್ಟ್ ದ ಎಲಿಮೆಂಟ್ ಫಾರ್ ದ ಕ್ಯೂಸ್. ಅಂಡರ್ಸ್ಟುಡ್? ನಾನು PQ1 ಗೆ ಮತ್ತೆ PQ2 ಹಾಕಿದ್ದೀನಿ. ಅಗೇನ್ ನೀವು ಪ್ರಿಯಾರಿಟಿ ಎಂಟರ್ ದ ಪ್ರಿಯಾರಿಟಿ ಅಂತ ಕೊಟ್ಟರೆ ನೀವು 3 ಅಂತ ಕೊಟ್ರೆ ಸೊ ಕೇಸ್ 3 ಹೋಗುತ್ತೆ. ಅಲ್ಲಿ ನೀವು ಐಟಮ್ ಏನು ಕೊಟ್ಟಿರ್ತೀರೋ ಅದು ರೀಡ್ ಆಗ್ತಾ ಹೋಗುತ್ತೆ. ಅಂಡರ್ಸ್ಟುಡ್? ಸೊ ಇಲ್ಲಿ ಎಂಟರ್ 2 ಅಂತ ಕೊಟ್ಟಾಗ ಏನು ಬಂದಿರುತ್ತೆ ಎಂಟರ್ ದ ಐಟಮ್ ಅಂತ ಕೇಳಿರುತ್ತೆ. ನಾನು 20 ಕೊಟ್ಟಿರ್ತೀನಿ, ಅದಕ್ಕೆ 20 ಇನ್ಸರ್ಟ್ ಆಗಿರುತ್ತೆ. ಅಂಡರ್ಸ್ಟುಡ್? ಸೊ ಇನ್ ದಿಸ್ ವೇ ಯು ಹ್ಯಾವ್ ಟು ಇನ್ಸರ್ಟ್ ದ ಎಲಿಮೆಂಟ್ ಫಾರ್ ದ ಕ್ಯೂ ಬೇಸ್ಡ್ ಆನ್ ದ ಪ್ರಿಯಾರಿಟಿ. ಓಕೆ ನೀವು ಯಾವ ಪ್ರಿಯಾರಿಟಿ ಕೊಟ್ಟಿರ್ತೀರೋ ಆ ಪ್ರಿಯಾರಿಟಿಗೆ ಅದು ವ್ಯಾಲ್ಯೂಸ್ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಸೊ ನಾವು Q1 ಗೆ 10 ನ ಇನ್ಸರ್ಟ್ ಮಾಡಿದ್ವಿ, Q2 ಗೆ 20 ನ ಇನ್ಸರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಲೆಟ್ಸ್ ಸಿ ಹೌ ಯು ಹ್ಯಾವ್ ಟು ಡಿಸ್ಪ್ಲೇ ದ ಎಲಿಮೆಂಟ್ಸ್ ಆಫ್ ದ ಕ್ಯೂ. ನೀವು ಹೆಂಗೆ ಡಿಸ್ಪ್ಲೇ ಮಾಡ್ತೀರಾ ಅಂತ ನೋಡೋಣ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಎಂಟರ್ ಯುವರ್ ಚಾಯ್ಸ್ ಅಂತ ಕೇಳಿರುತ್ತೆ. ಎಂಟರ್ ಯುವರ್ ಚಾಯ್ಸ್ ನೀವೇನು ಕೊಟ್ಟಿರ್ತೀರಿ ಡಿಸ್ಪ್ಲೇಗೆ ಏನಿದೆ 3 ಅಂತ ಕೊಟ್ಟಿರ್ತೀರ. ಓಕೆ ಸೊ ಅವಾಗ ಏನು ಎಕ್ಸಿಕ್ಯೂಟ್ ಆಗುತ್ತದು CH ಇಸ್ ಈಕ್ವಲ್ ಟು ಏನಾಯಿತು 3 ಆಯಿತು ಅಂದರೆ ಸ್ವಿಚ್ ಆಫ್ 3. ಸೊ ಇಲ್ಲಿ ಕೇಸ್ 3 ಎಕ್ಸಿಕ್ಯೂಟ್ ಆಗುತ್ತೆ. ಇದಿಷ್ಟು ಕೇಸ್ 1 ಗೆ ಕೋಡ್. ಸೊ ಕೇಸ್ 3 ಗೆ ಏನಿದೆ ನೋಡೋಣ. ಸೊ ಕೇಸ್ 3 print printf q elements are so pq display 1 pq1
dot q, and then pq1 dot f, and then pq1 dot r, okay. And then pq display to pq dot q, and then pq2 dot f, pq2 dot r. So next is pq display. So 3 priority is 3. So pq3 dot q. So pq3 dot f. So pq3 dot r. So and then break. So case 4 ಏನು ಬರೀತೀನಿ? Case 4 is exit of 0. So break. So you are closing. So case 2 ಇನ್ನು ಬರ್ದಿಲ್ಲ. Next case 2 ಬರೀತೀನಿ. Just case 3 ಬರ್ದಿದ್ದೇನೆ. Okay. So case 3 ಅಂದ್ರೆ ಯಾವ ಫಂಕ್ಷನ್ ಕಾಲ್ ಆಗುತ್ತೆ? PQ display ಅಂತ ಕಾಲ್ ಆಗುತ್ತೆ. So ಅವಾಗ ನೀವು ಏನು ಮಾಡ್ತೀರಿ? So what? PQ display. So it as it is ಬರ್ಕೋಣ. ಎಷ್ಟು ಹೇಳಿ? PQ1 is 0, 1, 2, 3 ಅಲ್ವಾ? So 10 ಇತ್ತು. R is equal to 0, F is equal to 0. So PQ2 ಏನಿತ್ತು? So 20 ಇತ್ತು. R is equal to 0, F is equal to 0. So PQ3. So ಏನು ಇರಲಿಲ್ಲ ಅಲ್ವಾ? So R is equal to -1, F is equal to -1. ಇಷ್ಟೇ ಇತ್ತಲ್ಲ, ಅದು ಅಳಿಸ್ತಾ ಇದಕ್ಕೆ ಈ ಕಡೆ ಬರ್ತೀನಿ. PQ display int Q number, int Q, and then int front, and then int rear. Percentage D, Q is empty. Yes, printf elements of percentage D, Q is Q number for I is equal to front, I less than or equal to rear, I plus plus. Printf percentage D slash Q of 5. So this is the code for display. So enter your choice ಅಂತ ಕೊಟ್ಟ ತಕ್ಷಣ ಏನಾಯ್ತು? 3. So case 3 ಗೆ ಬರುತ್ತೆ. So first case 3 ಗೆ ಬಂದ ತಕ್ಷಣ ಏನಿದೆ? printf Q elements are ಅಂತ ಬರುತ್ತೆ. Q elements are. So first ಯಾವುದು? ಇದು ಕಾಲ್ ಆಗುತ್ತೆ. PQ display 1. 1 ಅಂದ್ರೆ ಏನು? Q number. So Q number is equal to ಏನಾಯ್ತು ಇವಾಗ? 1. So Q number is equal to 1. And PQ1 dot F. So PQ1 dot F ಎಷ್ಟಿದೆ? 0. So front is 0, rear is 0. See here, Q ಕಾಲ್ ಆಗಿದೆ. PQ1 dot F ಅಂದ್ರೆ ಎಷ್ಟು? 0. ಅದಕ್ಕೆ front ಗೆ 0 ಇರುತ್ತೆ. And then PQ1 dot R ಅಂದ್ರೆ PQR value ಏನಿದೆ? 0. So rear is equal to 0. See here, front equal to
-1 ಚೆಕ್ ಮಾಡಿ. ಫ್ರಂಟ್ ವ್ಯಾಲ್ಯೂ ಎಷ್ಟಿದೆ ಪ್ರೆಸೆಂಟ್ PQ1 ನಲ್ಲಿ 0. ಸೊ 0 ಈಕ್ವಲ್ ಟು -1. ಸೊ ಇದಿಷ್ಟು ಬರ್ಕೊಂಡ್ಬಿಡ್ಲಿಲ್ಲ. ಫ್ರಂಟ್ ಇಸ್ ಈಕ್ವಲ್ ಟು 0 ಅಂಡ್ ದೆನ್ ರೇರ್ ಇಸ್ ಈಕ್ವಲ್ ಟು 0 ಅಲ್ವಾ. 0 ಈಕ್ವಲ್ ಟು -1 ನೋ. ಸೊ -1 ಇದ್ರೆ ಏನಾಗುತ್ತೆ Q ಈಸ್ ಎಂಟಿ ಅಂತ. ಬಟ್ ಫಸ್ಟ್ Q ಎಂಟಿ ಇದೆಯಾ? ನೋ, 10 ಎಲಿಮೆಂಟ್ ಇದೆ. ಸೊ ಅವಾಗ ಏನು ಮಾಡ್ತೀರಾ? ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲಿಮೆಂಟ್ಸ್ ಆಫ್ ಏನಂತ ಪ್ರಿಂಟ್ ಆಗುತ್ತೆ? ಎಲಿಮೆಂಟ್ಸ್ ಆಫ್ ಪರ್ಸೆಂಟೇಜ್ ಡಿ ಪ್ಲೇಸಿಗೆ ಏನಿದೆ? Q ನಂಬರ್. ಸೊ Q ನಂಬರ್ ಏನಿದೆ? 1. ಸೊ ಎಲಿಮೆಂಟ್ಸ್ ಆಫ್ 1 Q ಈಸ್ ಅಂದ್ರೆ ಫಸ್ಟ್ Q ಈಸ್ ಅಂತ. ಎಲಿಮೆಂಟ್ಸ್ ಆಫ್ 1 Q ಈಸ್ ಅಂತ ಪ್ರಿಂಟ್ ಆಗಿ ನೆಕ್ಸ್ಟ್ ಇಲ್ಲಿ ಬರುತ್ತೆ I ಈಸ್ ಈಕ್ವಲ್ ಟು ಫ್ರಂಟ್ ಅಂದ್ರೆ ಎಷ್ಟು? 0. ಸೊ 0 I ಅಂದ್ರೆ ಎಷ್ಟು ಇವಾಗ ಆಗಿದೆ? I ಈಸ್ ಈಕ್ವಲ್ ಟು 0 ಆಯ್ತು. 0 ಲೆಸ್ ದೆನ್ ಆರ್ ಈಕ್ವಲ್ ಟು ರೇರ್ ವ್ಯಾಲ್ಯೂ ಏನಿದೆ? 0. ಎಸ್ ಕಂಡೀಷನ್ ಟ್ರೂ. ಅವಾಗ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ? Q ಆಫ್ I ವ್ಯಾಲ್ಯೂ ಎಷ್ಟಿದೆ ಪ್ರೆಸೆಂಟ್? 0. ಸೊ Q ಆಫ್ 0 ಏನಿದೆ? 10. ಸೊ ಏನಂತ ಪ್ರಿಂಟ್ ಆಗುತ್ತೆ? 10 ಅಂತ ಪ್ರಿಂಟ್ ಆಗುತ್ತೆ. ಎಲಿಮೆಂಟ್ಸ್ ಆಫ್ 1 Q ಈಸ್ 10 ಅಂತ. ಸೊ ಇವಾಗ ಏನಂತೆ? I ಈಸ್ ಈಕ್ವಲ್ ಟು 1 ಆಯ್ತು. 1 ಲೆಸ್ ದೆನ್ ಆರ್ ಈಕ್ವಲ್ ಟು 0 ನಾ? ನೋ, ಕಂಡೀಷನ್ ಫೇಲ್ಸ್. ಸೊ ಇಟ್ ವಿಲ್ ಕಮ್ ಔಟ್ ಆಫ್ ದ ಲೂಪ್. ಓಕೆ. ಸೊ ಅಂದ್ರೆ ಫಸ್ಟ್ ಇದು ಮುಗೀತು. ಸೊ ನೆಕ್ಸ್ಟ್ PQ ಡಿಸ್ಪ್ಲೇ 2 ಅಂದ್ರೆ Q ನಂಬರ್ ಏನಾಯ್ತು ಇವಾಗ? 2 ಆಯ್ತು. ಅಂದ್ರೆ ಇಲ್ಲಿಗೆ 2 ಬಂತು. ಸೊ PQ2.F. ಸೊ PQ2.F ಎಷ್ಟಿದೆ? 0 ಅಂದ್ರೆ ಫ್ರಂಟ್ ಇಸ್ ಈಕ್ವಲ್ ಟು 0. ಅಂಡ್ ದೆನ್ PQ.R ಎಷ್ಟಿದೆ? ರೇರ್. ಸೊ ಅದು 0. ಓಕೆ. ಸೊ Q ನಂಬರ್ ಇಸ್ ಈಕ್ವಲ್ ಟು 2, ಫ್ರಂಟ್ ಇಸ್ ಈಕ್ವಲ್ ಟು 0, ರೇರ್ ಇಸ್ ಈಕ್ವಲ್ ಟು 0. ಅಗೇನ್ ಚೆಕ್ ಮಾಡಿ. 0 ಈಕ್ವಲ್ ಟು -1 ನೋ, ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ ಪ್ರಿಂಟ್ ಆಗುತ್ತೆ ಇವಾಗ? ಎಲಿಮೆಂಟ್ಸ್ ಆಫ್ ಪರ್ಸೆಂಟೇಜ್ ಡಿ ಪ್ಲಸ್ ಏನಿದೆ? Q ನಂಬರ್. ಸೊ ಇವಾಗ Q ನಂಬರ್ ಏನು? 2. ಸೊ ಎಲಿಮೆಂಟ್ಸ್ ಆಫ್ 2Q ಈಸ್ ಅಂದ್ರೆ ಸೆಕೆಂಡ್ Q ಎಲಿಮೆಂಟ್ಸ್ ಇದೆ. ಓಕೆ. ಏನಂತ ಪ್ರಿಂಟ್ ಆಗುತ್ತೆ? I ಈಸ್ ಈಕ್ವಲ್ ಟು ಫ್ರಂಟ್ ಅಂದ್ರೆ ಫ್ರಂಟ್ ವ್ಯಾಲ್ಯೂ ಏನು? 0. I ಈಸ್ ಈಕ್ವಲ್ ಟು 0 ಲೆಸ್ ದೆನ್ ಆರ್ ಈಕ್ವಲ್ ಟು ರೇರ್ ವ್ಯಾಲ್ಯೂ ಏನು? 0. ಕಂಡೀಷನ್ ಟ್ರೂ. ಅವಾಗ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ Q ಆಫ್ 0. ಸೊ Q ಆಫ್ 0 ಅಂದ್ರೆ ನಾವು ಇವಾಗ ಯಾವ Q ನ ಕನ್ಸಿಡರ್ ಮಾಡ್ತಾ ಇದೀವಿ? ಸೆಕೆಂಡ್ Q ನ. ಸೊ ಸೆಕೆಂಡ್ Q ಆಫ್ 0 ಎಷ್ಟಿದೆ? 20. ಸೊ ಇವಾಗ I ಈಸ್ ಈಕ್ವಲ್ ಟು 1 ಲೆಸ್ ದೆನ್ ಆರ್ ಈಕ್ವಲ್ ಟು 0 ನಾ? ನೋ, ಕಂಡೀಷನ್ ಫೇಲ್ಸ್. ಇದಿಷ್ಟು ಆಯ್ತು. ಸೊ ನೆಕ್ಸ್ಟ್ ಇದು ಕಾಲ್ ಆಗುತ್ತೆ PQ ಡಿಸ್ಪ್ಲೇ 3 ಅಂದ್ರೆ ಇವಾಗ Q ನಂಬರ್ 3. ಸೊ PQ3.F ಎಷ್ಟಿದೆ ಇಲ್ಲಿ? -1. ಸೊ ಫ್ರಂಟ್ ಇಸ್ ಈಕ್ವಲ್ ಟು -1 ಇರುತ್ತೆ. PQ3.R ಎಷ್ಟಿದೆ? -1. ಸೊ R ಇಸ್ ಈಕ್ವಲ್ ಟು ಏನಾಯ್ತು? -1 ಆಯ್ತು. ಇವಾಗ ಚೆಕ್ ಮಾಡ್ರಿ. ಸೊ Q ನಂಬರ್ ಇಸ್ 3, ಫ್ರಂಟ್ ವ್ಯಾಲ್ಯೂ ಇಸ್ -1, ರೇರ್ ವ್ಯಾಲ್ಯೂ ಇಸ್ -1. ರೀಡ್ ಆಯ್ತು. ಸೊ ಫ್ರಂಟ್ ಎಷ್ಟಿದೆ? -1 ಈಕ್ವಲ್ ಟು -1 ಕಂಡೀಷನ್ ಟ್ರೂ. ಅವಾಗ ಏನಂತ ಪ್ರಿಂಟ್ ಆಗುತ್ತೆ? ಪರ್ಸೆಂಟೇಜ್ ಡಿ ಏನಿದೆ ಇಲ್ಲಿ? Q ನಂಬರ್ ಏನು? 3. ಸೊ 3 Q ಈಸ್ ಎಂಟಿ ಅಂತ ಪ್ರಿಂಟ್ ಆಗುತ್ತೆ. Q ಈಸ್ ಎಂಟಿ. ಅಂಡರ್ಸ್ಟುಡ್? ನೋಡಿ. ಸೊ ದಿಸ್ ಇಸ್ ದ ಡಿಸ್ಪ್ಲೇಯಿಂಗ್ ದ ಕಂಟೆಂಟ್ಸ್ ಆಫ್ Qs. ಸೊ ಫಸ್ಟ್ ಏನ್ ಕಾಲ್ ಆಗುತ್ತೆ? PQ1 ಫಸ್ಟ್ ಡಿಸ್ಪ್ಲೇ ಆಗುತ್ತೆ. ಸೊ ಏನಿದೆ PQ1 ಅಲ್ಲಿ 10 ಅದು ಡಿಸ್ಪ್ಲೇ ಆಯಿತು. ಅಂಡ್ ದೆನ್ PQ2 ಕಾಲ್ ಆಗುತ್ತೆ. ಅದರ ಎಲಿಮೆಂಟ್ಸ್ ಏನಿದೆ? ಎಲಿಮೆಂಟ್ಸ್ ಆಫ್ ಸೆಕೆಂಡ್ Q ಈಸ್ 20. ಸೊ ಅಂಡ್ ದೆನ್ ಥರ್ಡ್ ಕಾಲ್ ಆಗುತ್ತೆ. ಸೊ ಥರ್ಡ್ Q ಅಲ್ಲಿ ಏನೂ ಇಲ್ಲ. ಸೊ 3Q ಈಸ್ ಎಂಟಿ ಅಂತ ಪ್ರಿಂಟ್. ಸೊ ದಿಸ್ ಇಸ್ ಅಬೌಟ್ ದ displaying the contents of priority. So next let's see deleting. How you are going to delete the elements from the priority queue. So ಇಲ್ಲಿ ಏನಂತ ಕೊಡಬೇಕು ನೀವು? enter your choice ಅಂತ ಇರುತ್ತೆ. ಸೊ ಇದಿಷ್ಟು ರಬ್ ಮಾಡ್ತೀನಿ ಗೊತ್ತಾಯ್ತಾ? queue displaying the contents. So enter your choice ಏನು ಕೊಟ್ರಿ? 2. ಸೊ ch is equal to ಏನಾಯ್ತು? 2 ಆಯ್ತು. 2 ಅಂದ್ರೆ ಇಲ್ಲಿ ಏನು ಕಾಲ್ ಆಗುತ್ತೆ? case 2 ಕಾಲ್ ಆಗುತ್ತೆ. ಸೊ ಕೇಸ್ 2. ಸೊ ಇವಾಗ ಕೇಸ್ 2 ಅಲ್ಲಿ ಏನಿರುತ್ತೆ ಅಂದ್ರೆ ಫ್ಲಾಗ್ is equal to
delete. Second ಅಂದ್ರೆ ಏನು ಡಿಲೀಷನ್ ಅಲ್ವಾ. ಸೊ pq delete pq1 dot q and then pq1 dot f pq1 dot r. So if flag ಏನಂತ ಪ್ರಿಂಟ್ ಆಗುತ್ತೆ, printf deleted from first priority queue. First priority queue. Okay, and then break. So else printf first priority queue is empty. First priority queue is empty ಅಂತ ಪ್ರಿಂಟ್ ಆಗುತ್ತೆ. Okay, so next flag pq delete pq2 dot q pq2 dot q comma pq dot f comma pq dot r. So if flag ಅಂದ್ರೆ flag is equal to 1 meter. If flag, so printf delete second deleted from second priority queue. Second priority queue. So break. Else printf second priority queue is empty ಅಂತ ಪ್ರಿಂಟ್ ಆಗುತ್ತೆ. Second priority queue is empty. Okay, so next again flag pq3 delete. So pq3 dot q pq3 dot f so pq3 dot r. If flag printf deleted from third priority queue. So deleted from third priority queue. So break. Else printf third priority queue is empty. So this is the case to case. So next pq delete so void pq delete int q int front and then int ray. So int item if front equal to -1 ಇದ್ರೆ return 0. Else printf deleted item
item percentage D backslash Q of front. If front equal to rear, front equal to rear equal to minus 1. So else front is equal to front plus 1 return 1. See here, this is the code for delete. So first ಏನಂತ ಬರುತ್ತೆ, enter your choice 2. So ಏನು ಬರುತ್ತೆ, flag is equal to pq delete pq1 dot q and then pq1 dot f pq1 dot r. q ಅಂದ್ರೆ ಏನು, q ನಂಬರ್ ಬರುತ್ತೆ. ಸೊ pq1 ಅಂತ, and then front ಎಷ್ಟಿದೆ, pq1 0. So front is 0, rear is equal to 0. See here, front ಎಷ್ಟಿದೆ, present 0 equal to minus 1. No, minus 1 ಇದ್ರೆ ರಿಟರ್ನ್ 0 ಆಗುತ್ತೆ, ಇಲ್ಲಾಂದ್ರೆ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ, ಡಿಲೀಟೆಡ್ ಐಟಮ್ ಪರ್ಸೆಂಟೇಜ್ ಡಿ, ಯಾವುದು, ಕ್ಯೂ ಆಫ್ ಫ್ರಂಟ್ ಎಷ್ಟಿದೆ, 0. ಸೊ ಕ್ಯೂ ಆಫ್ 0 ಏನಿದೆ ಇಲ್ಲಿ ಫಸ್ಟ್ ಕ್ಯೂ ಅಲ್ಲಿ 10. ಸೊ ಡಿಲೀಟೆಡ್ ಐಟಮ್ ಈಸ್ 10 ಅಂತ ಪ್ರಿಂಟ್ ಆಯ್ತು. ಓಕೆ, ಸೊ ಇವಾಗ ಸಿ ಹಿಯರ್, ಫ್ರಂಟ್ ಈಕ್ವಲ್ ಟು ರೇರ್ ನೋಡಿ. ಸೊ 0, ಫ್ರಂಟ್ ಎಷ್ಟಿದೆ, 0 ಈಕ್ವಲ್ ಟು ರೇರ್ ಎಷ್ಟಿದೆ, 0. ಅವಾಗ ಏನಾಗುತ್ತೆ, ಫ್ರಂಟ್ ಇಸ್ ಈಕ್ವಲ್ ಟು ರೇರ್ ಇಸ್ ಈಕ್ವಲ್ ಟು minus 1. ಸೊ ಇಲ್ಲಿ ಏನಾಯ್ತು, 10 ಡಿಲೀಟ್ ಆಯ್ತು. ಇವಾಗ ಡಿಲೀಟೆಡ್ ಐಟಮ್ ಇಸ್ 10 ಡಿಲೀಟ್ ಆಯ್ತು. ರೇರ್ ಇಸ್ ಈಕ್ವಲ್ ಟು minus 1, ಫ್ರಂಟ್ ಇಸ್ ಈಕ್ವಲ್ ಟು minus 1 ಆಯ್ತು. ಓಕೆ, ಸೊ ನೆಕ್ಸ್ಟ್ ಇಲ್ಲೇನಾಗುತ್ತೆ, ಫ್ರಂಟ್ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗಲ್ಲ, ರಿಟರ್ನ್ 1 ಅಂತ ಬರುತ್ತೆ. ಸೊ ರಿಟರ್ನ್ 1 ಅಂತ ಬಂದ್ರೆ ಏನಂತ ಬರುತ್ತೆ, ಇಲ್ಲಿ ಫ್ಲಾಗಿಗೆ 1 ಅಂತ ಬರುತ್ತೆ. ಫ್ಲಾಗ್ 1 ಇದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದ್ರೆ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಅವಾಗ ಏನಂತ ಪ್ರಿಂಟ್ ಆಗುತ್ತೆ, ಫ್ಲಾಗ್ 1 ಇರೋದ್ರಿಂದ ಏನಂತ ಪ್ರಿಂಟ್ ಆಗುತ್ತೆ, ಡಿಲೀಟೆಡ್ ಫ್ರಮ್ ಫಸ್ಟ್ ಪ್ರಿಯಾರಿಟಿ ಕ್ಯೂ ಅಂತ ಪ್ರಿಂಟ್ ಆಗುತ್ತೆ. ಫಸ್ಟ್ ಪ್ರಿಯಾರಿಟಿ ಕ್ಯೂ ಅಂತ. ಸೊ ನೆಕ್ಸ್ಟ್ ಫ್ಲಾಗ್ ಇಸ್ ಈಕ್ವಲ್ ಟು, ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗಲ್ಲ, ನೆಕ್ಸ್ಟ್ ಫ್ಲಾಗಿಗೆ ಬಂತು ಪಿ ಕ್ಯೂ ಡಾಟ್ ಕ್ಯೂ. ಅಂದ್ರೆ ಇವಾಗ ಇದೇನಾಯ್ತು, ಕ್ಯೂ ನಂಬರ್ 2 ಅಂಡ್ ದೆನ್ ಪಿ ಕ್ಯೂ ಡಾಟ್ ಎಫ್ ಎಷ್ಟಿದೆ, 0. ಸೊ ಫ್ರಂಟ್ ಇಸ್ ಈಕ್ವಲ್ ಟು 0. ಪಿ ಕ್ಯೂ ಡಾಟ್ ಆರ್ ಎಷ್ಟಿದೆ, 0. ಸೊ ರೇರ್ ಇಸ್ ಈಕ್ವಲ್ ಟು 0. ಸಿ 0 ಈಕ್ವಲ್ ಟು minus 1. ನೋ, ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ, ಡಿಲೀಟೆಡ್ ಐಟಮ್ ಕ್ಯೂ ಆಫ್ ಫ್ರಂಟ್. ಸೊ ಇಲ್ಲಿ ಎಷ್ಟಿದೆ, Q2 ಅಲ್ಲಿ ಕ್ಯೂ ಆಫ್ ಫ್ರಂಟ್ ಅಂದ್ರೆ ಏನು, ಕ್ಯೂ ಆಫ್ 0 ಎಷ್ಟು, ಏನು, ಡಿಲೀಟೆಡ್ ಐಟಮ್ ಇಸ್ 20. ಸೊ 20 ಡಿಲೀಟ್ ಆಯ್ತು. ಓಕೆ, ಸೊ ಇವಾಗ ಚೆಕ್ ಮಾಡಿ, ಫ್ರಂಟ್ ಎಷ್ಟಿದೆ, 0 ಈಕ್ವಲ್ ಟು 0. ಎಸ್, ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ, ಫ್ರಂಟ್ ಇಸ್ ಈಕ್ವಲ್ ಟು ರೇರ್ ಇಸ್ ಈಕ್ವಲ್ ಟು minus 1. ಸೊ ಏನಾಯ್ತು ಇವಾಗ, ರೇರ್ minus 1, ಫ್ರಂಟ್ minus 1 ಆಯ್ತು. ರಿಟರ್ನ್ 1. ಸೊ ಈ ಫ್ಲಾಗಿಗೆ ಏನು ಬಂತು, 1 ಬಂತು. ಸೊ 1 ಇದ್ರೆ ಈ ಪಾರ್ಟ್, ಇಲ್ಲ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ, ಡಿಲೀಟೆಡ್ ಫ್ರಮ್ ಸೆಕೆಂಡ್ ಪ್ರಿಯಾರಿಟಿ ಕ್ಯೂ ಅಂತ ಪ್ರಿಂಟ್ ಆಯ್ತು. ಡಿಲೀಟೆಡ್ ಫ್ರಮ್ ಸೆಕೆಂಡ್ ಪ್ರಿಯಾರಿಟಿ ಕ್ಯೂ. ಸೊ ನೆಕ್ಸ್ಟ್ ಪಿ ಇಲ್ಲಿ ಬರುತ್ತೆ, ಪಿ ಕ್ಯೂ 3 ಡಿಲೀಟ್. ಸೊ ಪಿ ಕ್ಯೂ 3 ಅಂದ್ರೆ ಇವಾಗ ಏನಾಯ್ತು, Q3 ಬಂತು, ಪಿ ಕ್ಯೂ 3 ಡಾಟ್ ಎಫ್. ಸೊ ಎಷ್ಟಿದೆ, ಪಿ ಕ್ಯೂ 3 ಫ್ರಂಟ್ ಇಸ್ minus 1, ಸೊ ರೇರ್ ಇಸ್ minus 1. ಸಿ ಹಿಯರ್, ಇಫ್ ಫ್ರಂಟ್ minus 1 ಈಕ್ವಲ್ ಟು minus 1, ಎಸ್, ಕಂಡೀಷನ್ ಟ್ರೂ. ಅವಾಗ ಏನಂತ, ರಿಟರ್ನ್ 0. ಸೊ ಇಲ್ಲಿ ಫ್ಲಾಗಿಗೆ ಏನು ರಿಟರ್ನ್ ಆಗುತ್ತೆ, 0. ಇದು 0 ಇದ್ರೆ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ, ಥರ್ಡ್ ಪ್ರಿಯಾರಿಟಿ ಕ್ಯೂ ಈಸ್ ಎಂಟಿ ಅಂತ. ಸೊ ಥರ್ಡ್ ಪ್ರಿಯಾರಿಟಿ ಕ್ಯೂ ಈಸ್ ಎಂಟಿ. ಅಂಡರ್ಸ್ಟುಡ್, ಅರ್ಥ ಆಯ್ತಾ? ಸೊ ನೋಡ್ರಿ, ಇಲ್ಲಿ deleted item 10. So deleted from first priority. So 20 deleted from second priority. But third queue ಅಲ್ಲಿ ಏನು ಇಲ್ಲ, ಅದಕ್ಕೆ third priority queue is empty ಅಂತ ಬಂತು. Understood? So this is about the priority queue. Understood? So ಇಲ್ಲಿಗೆ queues ನಿಮ್ಮ third ಯೂನಿಟ್ ಅಲ್ಲಿ ಏನಿದೆ, queues ಮತ್ತೆ recursion ಇದೆ. So ಇಲ್ಲಿಗೆ queues ಕಂಪ್ಲೀಟ್ ಆಯ್ತು.
So simple queue, circular queue, double-ended queue, and then priority queue. Okay, in the next class let's see the recursion. Okay, thank you.